1,84,00,000 ಈಗಾಗಲೇ ವೆಚ್ಚ ಮಾಡಿ ತಡೆಗೋಡೆ ನಿರ್ಮಾಣ ಮಾಡಿದ ಗೋಡೆ ಈಗಾಗಲೇ ಬಿರುಕು ಬಂದಿದೆ. ಬಿರುಕು ಬಂದು ನಾವು ನೋಡ್ತಾ ಇರ್ಬೋದು, ಅಲ್ಲಿ ಇರುವಂಥ ಏನು ದರ್ಗಾ ಕೆಳಗೆ ಜಾರ್ತಾ ಇದೆ. ಆ ದರ್ಗಾ ಇದೇನಾದ್ರು ಕಳ್ಕೊಂಡ್ರೆ ಫಸ್ಟ್ ದರ್ಗಾನೇ ಹೋಗ್ಬಿಡುತ್ತೆ. ಅದು ಅಲ್ಲದೆ ಇದು ಏನು ಭಾಳ ಏನಂದರೆ ಮಣ್ಣನ್ನು ಕುಸಿತ ಕಂಡ್ರೆ ನಮ್ಮ ತಾಲೂಕು ಆಫೀಸಿಗೆ ಏನದೇನು ಸೇಫ್ಟಿ ಅಲ್ಲ. ಆದರೆ ಇಷ್ಟು 1,84,00,000 ರೂಪಾಯಿ ಖರ್ಚು ಮಾಡಿ 14 ಮೀಟ್ರಿನ ಒಂದು ತಡೆಗೋಡೆನ ಈ ವ್ಯವಸ್ಥಿತವಾಗಿ ತಡೆಗೋಡೆ ಕಟ್ಟಿದ ಕಳಪೆ ಕಾಮಗಾರಿಯಿಂದ ಕೂಡಿದ ಇದನ್ನು ಮಾಡಿದ್ದಾರೆ. ಆದ್ದರಿಂದನೇ ಅದು ಬಿರುಕು ಮಾಡಿದೆ. ನೆನ್ನೆ ನಾನು ನೋಡ್ತಾ ಇದ್ದೆ, ಕಾಂಟ್ರಾಕ್ಟರ್ ದೇವರಾಜ್ ಅವರು ಒಂದು ಮಾತು ಹೇಳ್ತಿದ್ರು, ಇನ್ನೂ ರನ್ನಿಂಗಲ್ಲಿದೆ ಅಂತ. ಏನು ರನ್ನಿಂಗಲ್ಲಿದೆ ಅಂತ ಗೊತ್ತಾಗಿಲ್ಲ ನನಗೆ. ಅಂದರೆ ಕೆಲಸ ಮುಗಿದು ಆಗಿದೆ, ಅವ್ರಿಗೆ ಬಿಲ್ಲು ತೊಗೊಂಡಾಗಿದೆ, ರನ್ನಿಂಗ್ ಏನಂತ ಗೊತ್ತಿಲ್ಲ. ಹೀಗೆ ಲಂಚ ಮತ್ತು ಭ್ರಷ್ಟಾಚಾರಕ್ಕೆ ಇನ್ನೊಂದು ಹೆಸರೇ ಕಾಂಗ್ರೆಸ್. ಅದರ ವಿರಾಟ ಸ್ವರೂಪನೇ ಇದು ಅಂತ ಹೇಳ್ತೀನಿ ಇಡೀ ರಾಜ್ಯದಲ್ಲಿ. ಯಾಕಂದರೆ ಅವರಿಗೆ ರಾಜ್ಯದ ಅಭಿವೃದ್ಧಿ ಮುಖ್ಯ ಅಲ್ಲ, ಅವರ ಅಭಿವೃದ್ಧಿನೇ ಮುಖ್ಯ ಅನ್ನೋದನ್ನು ನಾವೆಲ್ಲರೂ ಕಂಡುಕೊಂಡಿದ್ದೀವಿ. ಅದನ್ನು ಈಗ ಇಲ್ಲಿ ಅವ್ರದ್ದೇನು ವಿರಾಟ ಸ್ವರೂಪ ಕಾಣ್ತಾ ಇದೆ. ಕಟ್ಟಿ ಇನ್ನೂ ಬೇರೆ ಈಗ ಇದನ್ನು ಅವರು ಇನ್ನೂ ಕಟ್ಟಿ ಅದನ್ನು ಫಿನಿಷ್ ಮಾಡಿಲ್ಲ ಅಂತ ಒಂದು ಲೆಕ್ಕ ಹೇಳ್ತಾರೆ. ಅಷ್ಟರೊಳಗೆ ಅದು ಕುಸಿದೋಗಿದೆ, ಅದು ಒಡೆದು ಅದು ಜರಿದ್ರೆ ಏನಾಗುತ್ತೆ ಅನಾಹುತ ಅನ್ನೋದನ್ನು ಯೋಚನೆ ಮಾಡಿ. ಅದಕ್ಕೆ ಅವರಿಗೆ ಯಾವುದೇ ಒಂದು ಅದನ್ನು ಯಾವ ರೀತಿ ಈಗ ಯಾರ ಮೇಲೆ ಈ ಆ್ಯಕ್ಷನ್ ತೊಗೊಳ್ಬೇಕು ಅಂತ ಗೊತ್ತಿಲ್ಲ ಅವರಿಗೆ. ಇದನ್ನೇನಾದರೂ ಅನಾಹುತ ಅನ್ನೋದಕ್ಕಿಂತನೂ ಆ 1,84,00,000 ಎಲ್ಲೋ ಒಂದು ಅದನ್ನು ಬೇರೆ ರೀತಿಯೇ ದುಡ್ಡು ಆಗಿಬಿಟ್ಟಿದೆ. ಇದರ ಅಷ್ಟೊಂದು ದುಡ್ಡು ಅವರು ಖರ್ಚು ಮಾಡಿಲ್ಲ. ಈ ದುಡ್ಡನ್ನು ವಾಪಸ್ ಸರ್ಕಾರಕ್ಕೆ ಕಟ್ಸ್ಬೇಕು. ಯಾರಿಂದ ಅಂದರೆ ಕಾಂಟ್ರಾಕ್ಟ್ರಿಂದ ಕಟ್ಸ್ಬೇಕು, ಇಂಜಿನಿಯರ್ಗಳಿಂದ ಕಟ್ಸ್ಬೇಕು, ಅಧಿಕಾರಿಗಳನ್ನು ಹೊಣೆ ಮಾಡಬೇಕು ಶಾಸಕರು. ನೆನ್ನೆ ಸ್ಥಳೀಯ ಶಾಸಕರು ರಾಜೇಗೌಡರು ಮಾತನಾಡ್ತಾ ಕೇಳಿದೆ ನಾನು, ಆಕಸ್ಮಿಕ ಅದು ಬಿದ್ದೋದ್ರೆ, ಆದರೆ ಯಾರಿಗಾದ್ರೂ ಪ್ರಾಣಾಪಾಯ ಆದರೆ ಸರ್ಕಾರದ ಮಾನದಂಡ ಥರ ದುಡ್ಡು ಕೊಡ್ತಾರೆ ಅಂತೆ. ಅಂಥ ಮಾತನ್ನು ನಾನು ಸ್ಥಳೀಯ ಶಾಸಕರಿಂದ ಎಕ್ಸ್ಪೆಕ್ಟೇ ಮಾಡಿಲ್ಲ ನಾನು. ಯಾಕಂದರೆ ಒಬ್ಬರು ಶಾಸಕರಾದವ್ರು ಏನು ಹೇಳಬೇಕಂದ್ರೆ ಅಲ್ಲಿ ಅವ್ರು ಗುಡುಗಬೇಕಿತ್ತು, ಅವ್ರು ಹೇಳಬೇಕಿತ್ತು, ಚಾರ್ಜ್ ಮಾಡಬೇಕಿತ್ತು, ಯಾರ ಮೇಲೆ ಆ್ಯಕ್ಷನ್ ತೊಗೊಳ್ಬೇಕಂತ ಹೇಳಬೇಕಲ್ಲ. ಇವರು ಯಾರ ಮೇಲೆ ತೊಗೊಳ್ತೀರಿ ಅನ್ನೋದು ಬೇಕಲ್ಲ. ಈಗ ನಿಮಗೆ ತಡೆಗೋಡೆ ಕಟ್ಟುವಾಗ ಇಷ್ಟು ಮಣ್ಣು ಇರಬಾರ್ದು ಅಂತ ಅಷ್ಟು ಪರಿಜ್ಞಾನ ಇಲ್ಲ ಅನ್ನೋದು ಟೆಕ್ನಿಕಲ್ ಇಂಜಿನಿಯರ್ಸ್ ಇಲ್ಲ ಅಂದರೆ ಮತ್ತೆ ತಡೆಗೋಡೆ ಕಟ್ಟಲಿಕ್ಕೆ ಯಾಕೆ ಹೋದ್ರಿ ಅಂತ ಬೇಕಲ್ಲ. ಈಗ ಶಂಕರಾಚಾರ್ಯರ ಬೆಟ್ಟ ಇದೆ, ಆ ಬೆಟ್ಟದ ಪಕ್ಕದಲ್ಲಿ ಸುಮಾರು 35 ಮೀಟ್ರ್ ಮೇಲಿದೆ ಅದು. ನಾನು ಬೇಕಾದಷ್ಟು ಕಡೆಯಲ್ಲಿ ಬಿದ್ದೋಗಿರೋದನ್ನು ಉಳಿಸ್ಕೊಳ್ತಿದ್ದೀನಿ ಅಂತ. ಬೀಳದೇ ರೀತಿ ಮಾಡೋದೇ ಟೆಕ್ನಿಕಲ್ ಇಂಜಿನಿಯರ್ ಸಪೋರ್ಟ್ ಬೇಕಾಗಿರೋದು. ಒಡಿದೇ ಇರೋ ರೀತಿ ಮಾಡುವಂಥದ್ದೇ ಟೆಕ್ನಿಕಲ್ ಇಂಜಿನಿಯರ್ ಸಪೋರ್ಟ್ ಬೇಕಾಗಿರೋದು. ಅದು ಬಿಟ್ಟು ಎಲ್ಲ ಮುಗಿದ ಮೇಲೆ ನಾನು ಸರಿ ಮಾಡ್ತೀನಿ ಅನ್ನುವಂಥದ್ದು. ಇದರಲ್ಲಿ ನಡೆದ ಭ್ರಷ್ಟಾಚಾರನ ಮುಚ್ಚಾಕಲಿಕ್ಕೆ ಜೋರು ಮಾತಾಡಲಿಕ್ಕೆ ಆಗ್ತಾಯಿಲ್ಲ. ಅಲ್ಲಿ ಯಾಕಾಗಲ್ಲ? ಭ್ರಷ್ಟಾಚಾರ, ಲಂಚ ಅವತಾರ ಅನ್ನೋದನ್ನು ಈಗ ನಾವು ನೋಡ್ತಾ ಇದ್ದೀವಿ ಎಲ್ಲ ಕಡೆಯಲ್ಲೂ. ಈಗ ರಸ್ತೆ ಮಾಡಿದ್ದಾರೆ, ನಾನು ಚಿಕ್ಕಮಗಳೂರಿನ ಈ ಕಡೆ ಬರೋ ರಸ್ತೆಗಳು ಮಾಡಿದ ಎಲ್ಲ ರಸ್ತೆಗಳು ಮತ್ತೆ ಗುಂಡಿ ಎದ್ದೋಗ್ಬಿಟ್ಟಿದೆ. ಕೊಪ್ಪದ ರಸ್ತೆಗಳಲ್ಲಿ ಮತ್ತೆ ಹಳೆಯ ರಸ್ತೆ ಆಗಿದೆ, ಎಲ್ಲೂ ಅಲ್ಲಿ ಹಾಕಿರುವ ಕುರುಹು ಇಲ್ಲ. ಅದರ ಅರ್ಥ ಏನಾಗ್ತಿದೆ ಅಂದರೆ, ಹಾಕ್ತಿರುವಂಥ ಏನು ಟೆಂಡರ್ ತೊಗೊಳ್ತಾರೋ ಅದರಲ್ಲಿ 40% ಮಾತ್ರ ತೊಗೊಳ್ತಾರೆ, ಖರ್ಚಾಗುತ್ತೆ. 60% ಭ್ರಷ್ಟಾಚಾರ ಲಂಚ ಅವತಾರಕ್ಕೆ ಹೋಗ್ತಾಯಿದೆ. ಇದು ಯಾರಿಗೆ ಅಂತ ನಾವು ಹೇಳೋದಿಲ್ಲ. ನಾನು ಎಲ್ಲೋ ನೆನ್ನೆ ಮಾತನಾಡ್ತಾ ಹೇಳ್ತಾಯಿದ್ರು, ಶಾಸಕರು ಆಣೆ ಮಾಡ್ತಾರೆ, ಪ್ರಮಾಣ ಮಾಡ್ತಾರೆ. ನಾವು ಶಾಸಕರು ತೊಗೊಳ್ತೀರಿ ಅಂತ ಎಲ್ಲಿ ಹೇಳ್ತೀವಿ? ನಾವು ಹೇಳಲಿಲ್ಲ ಅಲ್ವಾ? ಶಾಸಕರು ಆಣೆ ಪ್ರಮಾಣದಲ್ಲೇ ನಾವು ಮಾಡ್ಕೊಂಡಿದ್ದರೆ ಎಲ್ಲ ಕೆಲಸನೂ ಆಣೆ ಪ್ರಮಾಣದಲ್ಲೇ ಮಾಡ್ಕೋಬೇಕಾಗತ್ತೆ. ಅದು ಬೇಡ. ಅದ್ರ ಬಿಟ್ಟು ವಾಸ್ತವಿಕತೆ ಯೋಚನೆ ಮಾಡಿ, ಯಾಕೆ ಈ ಥರ ಆಯಿತು, ಯಾರು ಇದ್ರ ಹಿಂದಿನ ಯಾಕೆ ಈ ಕಳಪೆ ಕಾಮಗಾರಿ ಆಯಿತು, ಅದು ನಿಮಗೆ ಈಗಲೇ ಗೊತ್ತಾಗಿದೆ. ಅವನ ಮೇಲೆ ಚಾರ್ಜ್ ಮಾಡಿ, ಅವನಿಂದ ಕೊಟ್ಟಿರುವಂಥ 1,84,00,000 ಸರ್ಕಾರ ವಾಪಸ್ ಮುಟ್ಕೊಂಡು ಹಾಕಬೇಕಂತ ನನ್ನ ಒಂದು ಒತ್ತಾಯ ಇದೆ. ಮತ್ತು ಈಗಾಗಲೇ ಇಲ್ಲಿ ಇದ್ದವ್ರನ್ನ ಸ್ಥಳಾಂತರ ಮಾಡಿದ್ದೀರಿ, ಅವ್ರ ಕಥೆ ಏನು? ಈಗ ನಾವು ಒಂದು 8 ತಿಂಗಳ ಹಿಂದೆ ನೋಡಿದ್ವು, ಮೈದಾನದಲ್ಲಿ ಬಡವರು, ಸಾಧಾರಣ ಕೂಲಿ ಕಾರ್ಮಿಕರ ಲೆಕ್ಕ ಇದ್ದವರು, ಮಳಿಗೆಗಳನ್ನ ಇಟ್ಕೊಂಡಿರೋರನ್ನ ನೀವು ರಾತ್ರೋರಾತ್ರಿ ಖಾಲಿ ಮಾಡಿಸಿದ್ರಿ. ಅವರಿಗೆ ಮತ್ತೆ ಯಾವ ಪುನರ್ವಸತಿನೇ ಆಗಲಿಲ್ಲ, ಅವ್ರ ಬಗ್ಗೆ ಕನಿಕರನೇ ಮಾಡಲಿಲ್ಲ. ಅಂಥವ್ರು ಇಂಥವ್ರನ್ನ ಇವ್ರನ್ನ ಇಲ್ಲಿ ಸ್ಥಳಾಂತರಿಸಿದ ಮೇಲೆ ನಾಳೆ ಅವರಿಗೆ ವಾಪಸ್ ಅವ್ರ ಪರಿಸ್ಥಿತಿ ಏನು? ಯಾರನ್ನ ನೀವು ಸ್ಥಳಾಂತರ ಮಾಡಿದ್ದೀರೋ, ಯಾರ ಅಂಗಡಿ ಅಥವಾ ವ್ಯಾಪಾರ ಮಾಡೋರು ಇಲ್ಲಿಂದ ಅಂಗಡಿ ಮಾಡಿದ್ದೀರೋ ಅವರಿಗೆ ಮತ್ತೊಂದು ಕಡೆ ಬೇರೆ ವ್ಯವಸ್ಥೆ ಮಾಡಿಕೊಡ್ಬೇಕು. ಯಾರು ಮನೆಯವ್ರುಗಳಿದ್ದಾರೋ ಅವರು ಇಲ್ಲಿ ವಾಪಸ್ ಅವ್ರಿಗೆ ಮನೆ ಕಟ್ಸಿಕೊಡುವಷ್ಟುವರೆಗೆ ಸರ್ಕಾರದ ಜವಾಬ್ದಾರಿ ಇದು. ಆಕಸ್ಮಿಕ ಆಗಿದರೆ ಏನೂ ಆಗಿಲ್ಲ ಅನ್ನೋದು ಎಲ್ರಿಗೂ ನಮಗೆಲ್ಲರಿಗೂ ನೆಮ್ಮದಿ ಇದೆ. ಆದರೆ ಆದ ಕಳಪೆ ಕಾಮಗಾರಿಗೆ, ಆದ ಭ್ರಷ್ಟಾಚಾರಕ್ಕೆ ಅರ್ಥ ಏನು ಅನ್ನೋದನ್ನು
ಸರ್ಕಾರ ಹೇಳಬೇಕು, ಮತ್ತು ಒಂದು ಸರಿಯಾದ ಕಮಿಟಿ ಇದಕ್ಕೆ ನೇಮಕ ಮಾಡಬೇಕು. ಏನಂದರೆ ಸತ್ಯ ಶೋಧನೆ ಮಾಡಿದಾಗ ಮಾತ್ರ ಬೇರೆ ಕಾಂಟ್ರಾಕ್ಟ್ಗಳು ಎಚ್ಚೆತ್ಕೊಳ್ತಾರೆ, ಅಧಿಕಾರಿಗಳು ಎಚ್ಚೆತ್ಕೊಳ್ತಾರೆ. ಎಲ್ಲರೂ ಕೈ ಕಟ್ಟಿ ಕುಳಿತಿದ್ದಾರೆ. ಪ್ರಜಾಪ್ರಭುತ್ವದಲ್ಲಿ ಯಾರು ಮತದಾರನಿಂದ ಓಟ್ ಪಡೆದವನು ಮಾತ್ರ ಜವಾಬ್ದಾರಿ ಅಲ್ಲ, ಜವಾಬ್ದಾರಿ ಇರುವಂಥವ್ರು ಯಾರು ಅಧಿಕಾರಿಗಳು. ಇದ್ರ ಹಿಂದೆ ಎಲ್ಲ ಅಧಿಕಾರಿಗಳಿದ್ದಾರೆ. ಅಧಿಕಾರಿಗಳ ಮೇಲೆ ಅವರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕು. ಇದು ಯಾರಿಂದ ಆಗಿದೆ ಅಥವಾ ಈ ನ್ಯೂನ್ಯತೆಯನ್ನು ಸರಿಪಡಿಸ್ಕೊಡ್ಬೇಕಾಗಿದ್ದು ಸರ್ಕಾರದ ಕರ್ತವ್ಯ. ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೇ? ಹಾಗಾದ್ರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ, ಸ್ಫೂರ್ತಿ.